ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ತೇಜಸ್. ಸೊ 3 ವರ್ಷ ಆದಮೇಲೆ ಈ ಥರ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇರೋದು. ಕೆಲವೊಂದು ರೀಸನ್ಸಿಂದ ವೀಡಿಯೋಸ್ ಮಾಡೋದು ಬಿಡಬೇಕಾಯಿತು. ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರಲಿಲ್ಲ, 3 ಇಯರ್ಸ್ ಆಯಿತು. ಬಂದೆ ಒಂದು 3-4 ಡ್ರಾಮಾ ವೀಡಿಯೋಸ್ ಹಾಕಿದ್ದೀನಿ. ಮತ್ತು ವ್ಲಾಗ್ಸ್ ಮಾಡಬೇಕು. ಆ್ಯಕ್ಚುಲಿ ಇನ್ನು ಮುಂಚೆ ಇನ್ಫಾರ್ಮೇಷನ್ ಕಂಟೆಂಟ್ ಅದು ಇದೊಂದು ಮಾಡ್ತಾಯಿದ್ನೋ, ಅದೆಲ್ಲ ಬಿಟ್ಟು ಜಾಸ್ತಿ ವ್ಲಾಗ್ಸ್ ಮಾಡಬೇಕು ಅಂತಲೇ ಇರೋದು. ಸೊ ವಾಯ್ಸು ಲೋ ಕೇಳಿಸ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೈಟು 12:30 1 ಗಂಟೆ ಆಗ್ತಿದೆ ಟೈಮು. ಎಲ್ಲ ಮಲಗಿದ್ದಾರೆ. ಕಿಚನಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. 3 ವರ್ಷ ಆದಮೇಲೆ ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ. ಸೊ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು, ದೀಪ ಮಾಡೋದಿತ್ತು. ಸೊ ಅದಕ್ಕೆ ಫಸ್ಟ್ ವೀಡಿಯೋ ದೇವ್ರ ವೀಡಿಯೋಯಿಂದಲೇ ಸ್ಟಾರ್ಟ್ ಆಗಿ ಇನ್ನೊಂದು ಸ್ವಲ್ಪ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದೀನಿ. ಗೊತ್ತು 3 ವರ್ಷ ಆದಮೇಲೆ ಮಾಡ್ತಾ ಇರೋದ್ರಿಂದ ರೆಗ್ಯುಲರಾಗಿ ಇಲ್ದಿದ್ದರಿಂದ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ವ್ಲಾಗ್ ಅಡ್ಜಸ್ಟ್ ಆಗಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಅರ್ಥ ಆಗುತ್ತೆ. ಬಟ್ ಆದಷ್ಟು ಬೇಗ ಅಡ್ಜಸ್ಟ್ ಆಗ್ತೀನಿ. ಒಂದು 2 ವೀಡಿಯೋನಲ್ಲೇ ಅಡ್ಜಸ್ಟ್ ಆಗಿ ಟ್ರೈ ಮಾಡ್ತೀನಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ತಂಬಿಟ್ಟು ಮಾಡಬೇಕು, ಏನೇನು ಬೇಕು, ಹೇಗೆ ಮಾಡೋದು ಅಂತೆಲ್ಲ ರೆಸಿಪಿ ನೋಡಿಸ್ತೀನಿ. ಅಮ್ಮ ಮಾಡ್ತಾರೆ, ನಾನು ನೋಡಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಮತ್ತು ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಈಗ ತಂಬಿಟ್ಟು ಹೇಗೆ ಮಾಡೋದು, ಏನೋ ರೆಸಿಪಿ ಏನು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಡಿಸ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಬನ್ನಿ ಫ್ರೆಂಡ್ಸ್, ಈಗ ತಂಬಿಟ್ಟಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಇದು ಅಕ್ಕಿ ಹಿಟ್ಟು, 2.5 kg ಅಕ್ಕಿ ಹಿಟ್ಟಿದೆ. ಇದು ಏಲಕ್ಕಿ ಪೌಡ್ರ್ ಇದೆ. ಮತ್ತು ಇದು ಕೊಬ್ಬರಿ ತುರ್ಕೊಂಡಿರೋದು. ಇದು ಕಡಲೆ ಬೀಜ ಪುಡಿ ಮಾಡಿರೋದು. ಮತ್ತು ಇದು ಬೆಲ್ಲ, 2.5 kg ಬೆಲ್ಲ. 2.5 kg ಅಕ್ಕಿ ಹಿಟ್ಟಿಗೆ 2.5 kg ಬೆಲ್ಲ. ಸೊ ಈಗ ಮಾಡೋ ಪ್ರೊಸೀಜರ್ ನೋಡೋಣ. ಈಗ 2.5 kg ಬೆಲ್ಲಕ್ಕೆ 3/4 ಲೀಟ್ರ್ ನೀರು ಹಾಕ್ಕೊಂಡು ಅದನ್ನು ಪಾಕ ಇಟ್ಕೊತಾರೆ. ಅದು ತೆಳು ಪಾಕ ಬರ್ಬೇಕಾದ್ರೆ 3/4 ಲೀಟ್ರ್ ನೀರಂತೆ. ಸೊ ಗಟ್ಟಿ ಪಾಕ ಬರ್ಬೇಕಂದ್ರೆ ಅರ್ಧ ಲೀಟ್ರ್ ನೀರು. ಸೊ ಹಾಕ್ಕೊಂಡು ಈಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಈಗ ನೀರು ಹಾಕ್ಕೊಂಡು ಬೆಲ್ಲನ ಕಾಯಿಸ್ಕೊಂಡು ಪಾಕ ಮಾಡ್ಕೊಳ್ಳೋದು. ಬನ್ನಿ ಮುಂದಿನ ಪ್ರೊಸೀಜರ್ ನೋಡೋಣ. ನೋಡಿ ಫ್ರೆಂಡ್ಸ್, ಪಾಕ ರೆಡಿ ಆಯಿತು. ಪಾಕ ರೆಡಿ ಆಗಿದೆ. ತೆಳು ಪಾಕ ನಾವು ಯೂಶಲಿ ಮಾಡೋದು. ಗಟ್ಟಿ ಪಾಕ ಮಾಡಿದ್ರೆ ತಂಬಿಟ್ಟು ಗಟ್ಟಿ ಬಂದುಬಿಡುತ್ತೆ. 1-2-3 ದಿನ ಆದಮೇಲೆ ತಿನ್ನೋಕೆ ಕಷ್ಟ. ಸೊ ಈ ಥರ ತೆಳ್ಳಗಿದ್ರೆ ತಿನ್ನೋಕ್ಕೂ ಚಂದ. ಈಗ ಆಗೈತೆ ಅದು. ಮಧ್ಯರಾತ್ರಿಯಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀವಿ. ವಾಯ್ಸ್ ಸ್ವಲ್ಪ ಮೆಲ್ಲಿಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೇಲೆಲ್ಲ ಮಲಗಿದ್ದಾರೆ, ನಾನು ಅಮ್ಮ ಇಬ್ಬರು ಎದ್ದಿರೋದು. ಸೊ ಅದೊಂದು ಸ್ವಲ್ಪ ವಾಯ್ಸ್ ಏನಾದರೂ ಸ್ವಲ್ಪ ಮೆಲ್ಲಿಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರಲಿ, ಮಾಡೋಣ. ಈಗ ಅದು ಏನೇನು ನೋಡಿಸಿದ್ನಲ್ಲ ಆಗಲೇ, ಕೊಬ್ಬರಿ ತುರಿ, ಕಡಲೆ ಬೀಜದ ಪುಡಿ, ಮತ್ತು ಇನ್ನೇನಮ್ಮ, ಅಕ್ಕಿ ಹಿಟ್ಟು, ಏಲಕ್ಕಿ, ಕೊಬ್ಬರಿ, ಕಡಲೆ ಬೀಜದ ಪುಡಿ, ಪಾಕ. ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಫಸ್ಟು ಕಡಲೆ ಬೀಜದ ಪುಡಿ, ಕೊಬ್ಬರಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ಏಲಕ್ಕಿ ಪೌಡ್ರು ನಮ್ಗೆ ಎಷ್ಟು ಬೇಕು ಅಷ್ಟು ಏಲಕ್ಕಿ ಪೌಡ್ರು. ಇನ್ನೊಂದು, ಇದು ದೇವ್ರಿಗೆ ಮಾಡ್ತಾ ಇರೋದ್ರಿಂದ ಟೇಸ್ಟ್ ನೋಡೋಂಗಿಲ್ಲ, ಎಂಜಲ್ ಮಾಡಬಾರ್ದು. ಸೊ ಹಾಗೆ ನಮ್ಮ ಅಳತೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಾವು 2 ವರ್ಷ ಇರುವಂಥ ಮಾಡ್ಕೊಂಡಿದ್ದು. ಸೊ 2 ವರ್ಷ ಅಕ್ಕಿ ಮತ್ತು 2.5 kg ಬೆಲ್ಲ. ಇನ್ನು ಕೊಬ್ಬರಿ ಅದು ಒಂದು 2.5 ಕಾಯಿ ಆಗಿದೆ ಅಂದ್ಕೊಳ್ಳಿ, ಒಣ ಕೊಬ್ಬರಿ. ಏಲಕ್ಕಿ ಪೌಡ್ರು ನಮಗೆ ಬೇಕಾದಷ್ಟು. ಕಡಲೆ ಬೀಜ ಸುಮಾರಾಗಿ. ಅದು ಕಡಲೆ ಬೀಜ ಆಪ್ಷನಲ್ಲು. ಸ್ವಲ್ಪ ಜನ ಹಾಕ್ತಾರೆ, ಸ್ವಲ್ಪ ಜನ ಹಾಕಲ್ಲ. ಅದು ಕಡಲೆ ಬೀಜ ಬಂದು ಆಪ್ಷನಲ್ಲು. ಇನ್ನು ಮಿಕ್ಕಿದೆಲ್ಲ ರೆಗ್ಯುಲರಾಗೆಲ್ಲ ಹಾಕೋದೆ. ದೀಪ ಮಾಡೋದು ಲಕ್ಷ್ಮೀ ಸ್ವಾಮಿಗೆ ಜಿಲ್ಲೆಡುಗುಂಟೆ ಆಂಜನೇಯ. ಸೊ ಈಗ ಎಲ್ಲ ಕಲಿಸ್ಕೊತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ ಭಕ್ತರಳ್ಳಿ ಅಂತ ಅಲ್ಲಿಗೆ ಆರತಿ ಮಾಡ್ತಾ ಇರೋದು. ಅದು ಭಕ್ತಳ್ಳಿ ಬಂದು ಆಂಧ್ರಲ್ಲಿ ಬರುತ್ತೆ, ಅನಂತಪುರ ಡಿಸ್ಟಿಕಲ್ಲಿ. ಭಕ್ತಳ್ಳಿಲಿ ಮಡಕ್ಶಿರ ತಾಲೂಕು. ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಜಿಲ್ಗುಂಟೆ ಆಂಜನೇಯ ಅಂತ. ಸೊ ಅಲ್ಲಿ ಪದ್ಧತಿ ಏನು ಅಂದರೆ, ನರಸಿಂಹ ಸ್ವಾಮಿಗೆ ಮಾಡಿದ ದೀಪ ಎಲ್ಲ ಆಂಜನೇಯ ಸ್ವಾಮಿಗೂ ಹೋಗಬೇಕು. ಸೊ ನರಸಿಂಹ ಸ್ವಾಮಿಗೆ ಹೋಗಿ ದೀಪ ಮಾಡಿಕೊಂಡು ಆರತಿ ಮಾಡ್ಕೊಂಡು ಹೋದರೆ ಅದು ಆಂಜನೇಯ ಸ್ವಾಮಿಗೂ ಹೋಗಿ ಅಲ್ಲೂ ಆರತಿ ಮಾಡಿಸ್ಕೊಂಡು ಬರೋದು ಪದ್ಧತಿ. ಸೊ ನಾವು ವರ್ಷ ಹಾಗೆ ಮಾಡೋದು, ಅದೇ ಪದ್ಧತಿನ ಫಾಲೋ ಮಾಡ್ತಾ ಇರೋದು. ಸೊ ಈ ಪದ್ಧತಿನ ನಾವು ಫಾಲೋ ಮಾಡ್ಕೊಂಬರ್ತಾ ಇದ್ದೀವಿ. ಎಷ್ಟಮ್ಮ, ಒಂದು ಹೆಚ್ಚು ಕಮ್ಮಿ 4-5 ವರ್ಷದಿಂದ ಮಾಡ್ತಿಲ್ಲ. 4 ವರ್ಷದಿಂದ ದೀಪ ಮಾಡಿ ಆರತಿ ಮಾಡಿ ಬರೋದು. ಸೊ ಇದರಲ್ಲಿ ಇನ್ನೊಂದೇನು ಅಂದರೆ, ನಾವು ಯೂಶ್ವಲಿ ತಂಬಿಟ್ಟು ಮಾಡಬೇಕಾದ್ರೆ ಹಚ್ಚೊಡಿತೀವಿ ದೀಪ ಮಾಡೋಕ್ಕೆ.
ಇಲ್ಲಿ ಇಲ್ಲಿ ಹಚ್ಚೋಡಿಯಲ್ಲ ನರಸಿಂಹಸ್ವಾಮಿಗೆ. ಸೊ ನಾವು ನಾವು ಮನೆ ದೇವಸ್ಥಾನಕ್ಕೆ ಮನೆ ದೇವರಿಗೆ ಅಂತ ಏನು ಮಾಡ್ತೀವೋ ಮನೇಲಿ ಇಡೋಕ್ಕೆ ಅದು ಮಾತ್ರ 2 ಹಚ್ಚು ಮಾಡಿ ಮನೇಲಿ ಇಟ್ಟು ಪೂಜೆ ಮಾಡಿ ಇನ್ನು ಮಿಕ್ಕಿದ್ದು ಹಾಗೆ ಉಂಡೆ ಕಟ್ಟಿ ಹಾಕ್ಕೊಂಡು ಹೋಗೋದು. ಸೊ ಅದು ಪದ್ಧತಿ, ಹಚ್ಚೋಡಿಯೋ ಪದ್ಧತಿ ಇದ್ರಲ್ಲಿ ಬರೋಲ್ಲ. ಸೊ ಈಗೆಲ್ಲ ಕಲಿಸ್ಕೊಂಡು ಒಂದಷ್ಟು ಸಪ್ರೇಟಾಗಿ ಎತ್ತಿಕ್ಕೊತಾ ಆದರೆ ಸಪ್ರೇಟಾಗಿ ಎತ್ತಿಕೊಂಡು ಇಲ್ಲ ಹಾಗೆ ಮಿಕ್ಸ್ ಮಾಡ್ಬೋದು. ಏನಂದರೆ ತುಂಬ ಜಾಸ್ತಿ ಆಗೋದ್ರೆ ಪಾತ್ರೆಯಲ್ಲಿ ಜಾಗ ಸಾಲೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಿ ಚಿಲ್ಲೋಗುತ್ತೆ ಅಂತ ಒಂದಷ್ಟು ಸೈಡ್ಗೆ ಎತ್ತಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳೋದು. ನೋಡಿ ಈಗ ಇದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದಾರೆ ಇಟ್ಟು, ಅಂದರೆ ಮಿಕ್ಸಿ ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ಎಲ್ಲ ಇದರಲ್ಲಿ ಸ್ವಲ್ಪ ಇದೆ. ಇದಕ್ಕೆ ಈಗ ಪಾಕ ಬಗ್ಗಿಸ್ಕೊತಾ ಆದರೆ ಬೆಲ್ಲದ ಪಾಕ 2.5 kg ಬೆಲ್ಲ ಮತ್ತು 3/4 ಲೀಟ್ರ್ ನೀರು ಹಾಕಿ ತೆಳು ಪಾಕ ಮಾಡ್ಕೊಂಡಿರೋದು. ಅದೇ 3/4 ಲೀಟ್ರ್ ನೀರು ಹಾಕಿ ತೆಳು ಪಾಕ ಮಾಡ್ಕೊಂಡಿರೋದು. ಸ್ವಲ್ಪ ಜನ ಹಾರ್ಡ್ ಬರಬೇಕು ಅಥವಾ ನಮ್ಮ ಮನೇಲಿ ತಂಬಿಟ್ಟು ಬೇಗ ಖಾಲಿ ಮಾಡಿಬಿಡ್ತೀವಿ ಅನ್ನೋರು ಸ್ವಲ್ಪ ಹಾರ್ಡಾಗೆ 1/2 ಲೀಟ್ರ್ ಹಾಕ್ಕೊಂಡ್ರೆ ಸಾಕು. ಎಂಥ ಪಾಕ ಮಾಡೋದು ಗಟ್ಟಿ ಪಾಕ ಬರುತ್ತೆ. ಸೊ ಸೈಲೆಂಟಾಗಿ ಎಲ್ಲ ಮಲಗಿದ್ದಾರೆ, ಮೆಲ್ಲಗೆ ಮಾತಾಡ್ತಾಯಿದ್ದೀವಿ. ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಹೇಳಿದ್ದಲ್ಲ ಆಗಲೇ 3 ವರ್ಷದಿಂದ ಬಿಟ್ಟಿದ್ದಕ್ಕೆ ಮೈಕು ಟ್ರೈಪೋಡ್ ಅನ್ನೋದೇನಿಲ್ಲ, ಎಲ್ಲ ಕೈಯಲ್ಲಿ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಅಂತ ಒಂದೊಂದೇ ಇನ್ಕ್ಲೂಡ್ ಮಾಡ್ಕೊಂಡು ಹೋಗೋಣ. ಎಲ್ಲ ಇಂಪ್ರೂವ್ ಮಾಡೋಣ, ಎಲ್ಲ ನೀವು ಸಪೋರ್ಟ್ ಮಾಡ್ದಂಗೆಲ್ಲ ಎಲ್ಲ ಇನ್ಕ್ಲೂಡ್ ಇಂಪ್ರೂವ್ ಹೋಗೋಣ. ಸೊ ಈಗ ಪಾಕ ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ. ಅದು ಒಂದು ಏನಂತ ಥಿಕ್ನೆಸ್ಸಿಗೆ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೊತಾರೆ. ತೆಗ್ದಿತ್ತಿದ್ರಲ್ಲ ಅದು ಬಟ್ಲು ಚಿಕ್ಕದಾಗೈತಿ, ಅದನ್ನು ಇದ್ರಾಗ ಕಲಿಸ್ಬಿಟ್ಟು ಅದ್ರೊಳಗೆ ಅದೇ ಅಮ್ಮನೇ ಹೇಳಿದ್ರಲ್ಲ. ಸೊ ಅದು ಇದರಲ್ಲೇ ಕಲಿಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಎಲ್ಲ ಸೇರಿ ಒಂದೇ ಸತಿ ತಂಬಿಟ್ಟು ಉಂಡೆ ಕಟ್ಕೊಳೋದು. ಉಂಡೆ ಕಟ್ಟಲ್ಲ ಮತ್ತು ಅದು ಕಲಿಸೋದು. ಶಿವರಾತ್ರಿ ಹಬ್ಬಕ್ಕೆ ಯೂಶಲಿ ಈ ಸೈಡ್ ಬೆಂಗಳೂರಲ್ಲೆಲ್ಲ ಕಡಿಮೆ, ಈ ಆಂಧ್ರ ಸೈಡು, ಈ ತುಮಕೂರು ಡಿಸ್ಟಿಕ್ ಔಟರ್ ಪಾರ್ಟಲ್ಲಿ ಔಟ್ಸ್ಕಟ್ಸಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಕೂಡ ಸೇಮ್ ಇದೇ ಥರ ಮಾಡಿ ಅದು ಹುರಿದಕ್ಕಿ ತಂಬಿಟ್ಟು ಅಂತಾರೆ. ಅಕ್ಕಿ ಹುರಿದು ಇವಾಗ ಇದೇನಿದೆ ಅಕ್ಕಿ, ಇದು ಬಂದು ಹಸಿ ಅಕ್ಕಿ ತಂಬಿಟ್ಟು. ಸೊ ಇದು ಹಾಗೆ ಅಕ್ಕಿನ ತೊಳೆದು ಆರಿಸಿ ಮಿಷಿನ್ಗೆ ಹಾಕ್ಸ್ಕೊಬಂದು ಮಾಡ್ತಿರೋದು. ಇನ್ನೊಂದು ಹುರಿದಕ್ಕಿ ತಂಬಿಟ್ಟು ಅಂದರೆ ಅಕ್ಕಿ ಹುರಿದ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ಸ್ತಾರೆ. ಸೊ ಅದೇನಾಗುತ್ತೆ, ಸ್ವಲ್ಪ ಹಾರ್ಡ್ ಬರುತ್ತೆ ತಿನ್ನೋಕ್ಕೆ. ನೆನಪಿದ್ರೆ ತುಂಬ ಜನಕ್ಕೆ ಈ 90 ಕಿಡ್ಸ್ಗೆ 2000 ಬಿಗಿನಿಂಗಲ್ಲಿ ಹುಟ್ಟಿದವ್ರಿಗೆ ತುಂಬ ಜನಕ್ಕೆ ಅದು ಗೊತ್ತಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಒಂದು ಮಿಠಾಯಿ ಥರ ಬರೋದು, ಸಾಕಾಗಿರೋದು, ಸ್ವಲ್ಪ ಗಟ್ಟಿ ಇರೋದು, ಕಚ್ಚಕ್ಕೆ ಸ್ವಲ್ಪ ಬದಿ ಬೀಳ್ತಾಯಿದ್ವಿ, ಬಟ್ ಚೆನ್ನಾಗಿರೋದು. ಸೊ ಆ ಥರ ಬರೋದು ಶಿವರಾತ್ರಿಗೆ ಮಾಡೋದು. ಅದು ಹುರಿದಕ್ಕಿ ತಂಬಿಟ್ಟು ಅದನ್ನು ಉಂಡೆ ಕಟ್ತಾರೆ. ಇದು ಹಾಗೆ ಕಲಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳೋದು, ದೀಪ ಎತ್ಕೊಂಡು ಹೋಗ್ತೀವಲ್ಲ ಕ್ಯಾನು, ಅದಕ್ಕೆ ಕಲಿಸ್ಕೊಂಡು ಮತ್ತೇನೋ ಸ್ವಲ್ಪ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದು ಚೆನ್ನಾಗಿ ಎಷ್ಟು ಕನ್ಸಿಸ್ಟೆನ್ಸಿ ಅಂತ ಇರಬೇಕು ಅಷ್ಟು ಬರೋವರೆಗೂ ಕಲಿಸ್ಕೊತಾನೆ ಇರ್ತಾರೆ. ಎಷ್ಟು ಥಿಕ್ನೆಸ್ಸು ಏನೋ ಇರುತ್ತೆ, ಅದೆಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಗೊತ್ತಾಗುತ್ತೆ. ನಾವು ನೋಡೋರಲ್ವ, ನೋಡಿ ಕಲ್ತ್ಕೊಳ್ಳೋಣ. ಪಾಕ ಹಾಕ್ಕೊಂಡು ಕಲಿಸ್ಕೊತಾರೆ. ಎಲ್ಲ ಪೂರ್ತಿ ಹಾಕ್ಕೊತಾ ಇದೆಯಮ್ಮ? ಇನ್ನು ಸ್ವಲ್ಪ ಐತೆ. ಇದ್ರ ಕಂದ್ರಕ್ಕೆ ಎಲ್ಲ ಅದು ಇದು ಎರಡು ಒಂದಕ್ಕೆ ಹಾಕ್ಬಿಟ್ಟು ಅದು ಐರಾದ ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ಈಗ ಸಪ್ರೇಟ್ ಕಲ್ಸೋಕೆ ಒಂದೇ ರೀಸನ್ನು ಏನಂದರೆ ಅದು ಹಿಟ್ಟು ಫುಲ್ಲು ಲೂಸ್ ಆಗಿರುತ್ತಲ್ವ, ಕಲಿಸ್ಬೇಕಾದ್ರೆ ಎಲ್ಲ ಆಚೆ ಈಚೆ ಚೆಲ್ಲೋಗುತ್ತೆ ಅಂತ. ಅದು ಇಷ್ಟು ಸೇರು ಅಂತ ಅಂದ್ಕೊಂಡ್ಮೇಲೆ ಅದಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಕಡಿಮೆ ಆದ್ರೂ ಬರಲ್ಲ. ಸೊ ಅದಕ್ಕೆ ಬರಲ್ಲ ಇನ್ ದ ಸೆನ್ಸ್ ಲೆಕ್ಕ ಬರಲ್ಲ.
ಸೊ ಅದಕ್ಕೆ ಅದು ಸಪ್ರೇಟ್ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ಹೆಂಗೋ ಅಂಟೆಂಟ್ ಆಗುತ್ತೆ, ಅಷ್ಟು ಈಸಿಯಾಗಿ ಕುದ್ರಲ್ಲ. ಆಮೇಲೆಲ್ಲ ಒಂದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತೊಂದರೆ ಇಲ್ಲ ಅಂತ ಈ ಥರ ಮಾಡ್ತಿರೋದು. ಈಗ ಇದು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ನೋಡಿ ಈಗ ಇದರಲ್ಲಿ ಇದ್ದಿದ್ದು ಅದಕ್ಕೆ ಹಾಕ್ಕೊಂಡಿದ್ದಾರೆ. ಎಲ್ಲ ಒಂದೇ ಇದರಲ್ಲಿ ಹಾಕ್ಕೊಂಡು ಪಾಕ ಎಷ್ಟು ಮಿಕ್ಕಿದೆಯೋ ಅಷ್ಟು ಹಾಕ್ಕೊತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಅಂತಾರೆ ಸ್ವೀಟು ತಿನ್ನಬಾರ್ದು, ಶುಗರು ಅದು ಇದು ಅಂತ. ಸೊ ಈ ಥರ ಅವಾಯ್ಡ್ ಮಾಡೋದಕ್ಕಿಂತ ಲೈಕ್ ಬೆಲ್ಲ ಏನಿದೆ, ಜಾಗ್ರಿ ಏನೇ ತೊಗೊಂಡ್ರು ಅದು ಶುಗರ್ ಆಗೋಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು. ಡಾಕ್ಟ್ರು ಕೂಡ ಪ್ರಿಫರ್ ಮಾಡ್ತಾರೆ ಬೆಲ್ಲ ತಿನ್ನಬೇಕು ಅಂತ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು. ಬೆಲ್ಲ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಸಕ್ಕರೆ ತಿಂದರೆ ಶುಗರ್ ಬರೋದು, ಬಿಕಾಸ್ ಅದನ್ನು ಫರ್ಟಿಲೈಸ್ ಮಾಡಿರ್ತಾರಲ್ವ. ಸೊ ಅದು ಬೆಲ್ಲದಲ್ಲಿ ಇನ್ನೊಂದು ಬರುತ್ತೆ, ಬ್ಲ್ಯಾಕ್ ಕಲರ್ ತಾಟ್ ಬೆಲ್ಲ ಅಂತೀವಿ. ಅದು ತಿಂದರೆ ಇನ್ನೂ ಹೆವಿ ಹೆಲ್ತ್ ಒಳ್ಳೆಯದು. ಸ್ವಲ್ಪ ಈಟು ಅನ್ನೋದು ಬಿಟ್ಟರೆ ಬೆಲ್ಲ ತೀರಾ ಒಳ್ಳೆಯದು ಬಾಡಿಗೆ. ಸೊ ಈಗ ಬೆಲ್ಲದ ಪಕ್ಕ ಎಷ್ಟಿದೆಯೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ. ನೋಡಿ ಈಗ ಒಂದು ಥಿಕ್ನೆಸ್ಸಿಗೆ ಬರ್ತಾ ಇದೆ. ಕಲರ್ ಕೂಡ ವೈಟಿಂದ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆ. ಸೊ ಇದು ಆ್ಯಕ್ಚುಲಿ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಒಂಥರ ಯೆಲ್ಲೋಯಿಶ್ ಆಗಿರುತ್ತೆ. ನಿಮಗೆ ಕ್ಯಾಮ್ರಾನಲ್ಲಿ ಅದು ಸ್ವಲ್ಪ ಬ್ರೌನಿಶ್ ಕಾಣಿಸ್ಬೋದು, ಬಟ್ ಅದು ಒಂಥರ ಯೆಲ್ಲೋಯಿಶ್ ಕಲರಲ್ಲೇ, ಯೆಲ್ಲೋಯಿಶ್ ಗೋಲ್ಡ್ ಬರುತ್ತಲ್ಲ ಆ ಕಲರಲ್ಲೇ ಇರುತ್ತೆ. ಟೇಸ್ಟು ಸಕ್ಕತ್ತಾಗಿರುತ್ತೆ. ನಾನು ಯಾವಾಗೆಲ್ಲ ಹೋಗ್ತೀವೋ ಪೂಜೆ ಮುಗಿಸ್ಕೊಂಬರ್ತೀವೋ ಅಂತ ಕಾಯ್ತಿದ್ದೀನಿ ಟೇಸ್ಟ್ ನೋಡೋಕ್ಕೆ. ಸೊ ಇದು ಆ್ಯಕ್ಚುಲಿ ಏಂಜಲ್ ಮಾಡಬಾರ್ದು. ಯಾವುದೂ ಟೇಸ್ಟ್ ನೋಡಿರಲ್ಲ, ಏನೋ ಇದು ಮಾಡಿರಲ್ಲ, ಬಟ್ ಹಾಕಿರೋದು ಮಾಡಿರೋದು ಪರ್ಫೆಕ್ಟಾಗಿರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್, ನಾವು ವರ್ಷ ಮಾಡ್ತೀವಲ್ಲ ಆ ಎಕ್ಸ್ಪೀರಿಯೆನ್ಸಲ್ಲಿ ಯಾವಾಗ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಈಗೊಂದು ಥಿಕ್ನೆಸ್ಸಿಗೆ ಬಂದಿದೆ. ಸೊ ಈಗ ಅದು ಪರ್ಫೆಕ್ಟಾಗೆಲ್ಲ ಆದಮೇಲೆ ಚಪಾತಿ ಥರ ಆಗಬೇಕದು. ಚಪಾತಿ ಥಿಕ್ನೆಸ್ಸಿಗೆ ಬಂದಮೇಲೆ ಎತ್ತಿ ಡೈರೆಕ್ಟಾಗಿ ಮನೆ ದೇವ್ರಿಗೆ ಒಂದೆರಡು ಹಚ್ ಮಾಡ್ಕೊಳೋದು. ಹಚ್ ಮಾಡಿಕೊಂಡು ಮಿಕ್ಕಿ ಡೈರೆಕ್ಟಾಗಿ ಪಾತ್ರೆ, ನಾವು ಇದನ್ನು ದೀಪದ ಪಾತ್ರೆ ಅಂತೀವಿ. ಕೆಲವೊಬ್ರು ಕ್ಯಾನ್ ಅಂತಾರೆ, ಕೆಲವೊಬ್ರು ಪಾತ್ರೆ ಅಂತಾರೆ, ಕೊಳಗ, ನಾವು ಅದೇ ದೀಪದ ಕೊಳಗ ಅಂತೀವಿ. ಅದೇ ಕೆಲವೊಬ್ರು ಪಾತ್ರೆ ಅಂತಾರೆ, ಕೆಲವೊಬ್ರು ಕ್ಯಾನ್ ಅಂತಾರೆ, ನಾವು ದೀಪದ ಕೊಳಗ ಅಂದ್ಕೊತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ, ಬಟ್ ಏನಂದರೂ ಎಲ್ಲ ಪಾತ್ರೆನೇ. ಸೊ ಈಗ ಅದನ್ನು ಕಲಿಸಿ ಎರಡು ಹಚ್ ಮಾಡಿಕೊಂಡು ಮಿಕ್ಕಿದೆಲ್ಲ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳೋದು. ಇದು ಈಗ ಟೈಮ್ ಎಷ್ಟಾಗಿದೆ, ಅರೌಂಡ್ 1:30 ಆಗಿರ್ಬೋದು. ಎಲ್ಲ ಪೂಜೆ ಮಾಡೋಷ್ಟರಲ್ಲಿ ಮನೆ ಬಿಡೋದು ನಾವು ಒಂದು 5 ಗಂಟೆಗೆ ಬಿಡಬೇಕು ಅಂತಿದ್ದೀವಿ. ಸೊ ಮೇ ಬಿ ಪೂಜೆ ಮಾಡೋ ಟೈಮಲ್ಲಿ ಅದು ಹೇಗೆ ಡೆಕೋರೇಟ್ ಆಗುತ್ತೆ ಅಂತೆಲ್ಲ ನೋಡಿಸ್ತೀನಿ. ಇನ್ನು ಇದು ಹಚ್ಚೊಡಿಯೋ ಟೈಮಲ್ಲಿ ಹಚ್ಚೊಡಿಯೋದು ನೋಡ್ತೀರಾ. ಇನ್ನು ಪೂಜೆ ಮಾಡೋ ಟೈಮಲ್ಲಿ ಅದು ಹೇಗೆ ಡೆಕೋರೇಟ್ ಆಗಿರುತ್ತೆ ಅಂತ ಮನೆಯಿಂದಲೇ ಇಲ್ಲಿ ಹಚ್ಕೊಂಡೋದ್ರೆ ಅರೌಂಡ್ ಒಂದು 150-160 ಕಿಲೋಮೀಟರ್ ಸಮಥಿಂಗ್ ಇದೆ. ಅಲ್ಲಿವರೆಗೂ ಅದು ಹಾಗೆ ಉಳಿತಾ ಇರಬೇಕು ದೀಪ ಹಚ್ಚಿದ್ರೆ. ಸೊ ಅದಕ್ಕೆ ನೋಡಿ ಈ ಥರ ಹಾಕ್ಕೊತಾರೆ ಇದ್ದಾರೆ. ಈಗ ಹಾಕ್ಕೊಂಡು ಹಂಗೆ ಹಾಕ್ಕೊಬರ್ತಾರೆ. ಸೊ ಅದೆಷ್ಟಿದೆಯೋ ಅಷ್ಟು ಹಾಕ್ತಾರೆ. 2 ಹಚ್ಚು ಬಿಟ್ಟು ಮಿಕ್ಕಿದೆಲ್ಲ ಹಾಕ್ಬಿಡ್ತಾರೆ. ಅದು 2 ಹಚ್ಚು ಮನೆ ದೇವ್ರಿಗೆ ಅಂತ ಮನೇಲೆ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು. ಮಿಕ್ಕಿದ್ದು ಇದಕ್ಕೆ ಏನೇನು ಹಾಕ್ಕೊಂತಾರೆ ಕೊಡೋದಕ್ಕೆ ಅದಷ್ಟು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ದೀಪ ಆರತಿ ಬೆಳ್ಕೊಂಡು ಬರೋದು. ಅದು ಇದು ಇಲ್ಲಿ ಅಂಟಿಸಿದ್ದು ದೀಪ ಅಲ್ಲೋಗಿ ಪೂಜೆ ಮುಗಿಸೋವರೆಗೂ ಆಡಬಾರ್ದು ಅಂತ ಇದು. ಸೊ ಅಲ್ಲೋಗಿ ಪೂಜೆ ಮುಗಿಸಿದ್ಮೇಲೆ ಅಲ್ಲೆಲ್ಲ ಹೂವು ಎಲ್ಲ ಅಲ್ಲೇ ತೆಗೆದಿಟ್ಟು ತಂಬಿಟ್ಟು ತಿನ್ಕೊಂಬರೋದು ಸರಿಯೋದು. ಆ್ಯಕ್ಚುಲಿ ನಾವು ಬೆಳಗ್ಗೆ ಒಂದು 5:05 ಬಿಡಬೇಕು ಅಂತಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ. ಇನ್ನೆಲ್ಲ ಮಲಗಿದ್ದಾರೆ. ಸೊ ಎಲ್ಲ ಎದ್ದೇಳಬೇಕು, ರೆಡಿ ಆಗಬೇಕು, ಇನ್ನು ಇದೆಲ್ಲ ಮುಗಿಬೇಕು. ಈ ದೇವಸ್ಥಾನಕ್ಕೆ ಹೋಗೋದು ಮತ್ತು ಹಬ್ಬದ ಪ್ರಿಪ್ರೇಷನ್ಸ್ ಅಂದರೆ ಗೊತ್ತಲ್ಲ, ನಾವು ಒಂದು ಟೈಮ್ ಅಂದ್ಕೊಂಡ್ರೆ ಅದೊಂದು ಟೈಮ್ ಆಗುತ್ತೆ. ಇನ್ನು ಹೂವು ಕಟ್ಟೋದು ಅದು ಇದು ಅಂತೆಲ್ಲ ಇರುತ್ತೆ ಅವ್ರಿಗೂ. ಸೊ ಬನ್ನಿ ನೋಡೋಣ ಎಲ್ಲ ಹೇಗಾಗುತ್ತೆ, ಏನೇನು ಮಾಡ್ತೀರಿ ನೋಡಿ. ಈಗ ಇಲ್ಲೇ ಇದರಲ್ಲೇ ದೀಪ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ತುಪ್ಪ ಹಾಕಿ ದೀಪ ಅಂಟಿಸ್ಕೊಳೋದು. ಈ ದೀಪನ ಅಲ್ಲೇ ದೇವಸ್ಥಾನದಲ್ಲೇ ಇಟ್ಟು ಬರ್ತಾರೆ. ದೇವಸ್ಥಾನದಲ್ಲಿ ಇಲ್ಲಿ ಅದೇ ಹೇಳೋದಲ್ಲ, ನರಸಿಂಹಸ್ವಾಮಿ ಬಂದಿದ್ದ ಆರತಿ ಎಲ್ಲ ಆಂಜನೇಯ ಸ್ವಾಮಿಗೂ ಹೋಗಬೇಕು ಅಂತ. ಸೊ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಲಾಸ್ಟ್ ಪೂಜೆ ಆದಮೇಲೆ ಅಲ್ಲೇ ಹೂವು ಎಲ್ಲ ತೆಗೆದಿಟ್ಟು ಈ ದೀಪ ಎಲ್ಲ ಅಲ್ಲೇ ಇಟ್ಟು ಬರಬೇಕು. ಈ ತಂಬಿಟ್ಟಲ್ಲೇ ದೀಪ ಮಾಡ್ಕೊತಾ ಇದ್ದಾರೆ. ಸೊ ನಾನು 3 ವರ್ಷ ಆದಮೇಲೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಈ ಪೂಜೆ ಬರೋದಕ್ಕೂ ಫಸ್ಟ್ ವೀಡಿಯೋ ಇದೆ. ಅಂದರೆ ಡ್ರಾಮಾ ವೀಡಿಯೋಸ್ ಹಾಕಿರ್ಬೋದು, ಬಟ್ ಇದೇ ನನ್ನ ಫಸ್ಟ್ ವ್ಲಾಗ್ ಆಗ್ತಿದೆಯಲ್ಲ. ಸೊ ಸ್ವಲ್ಪ ನನಗೂ ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಫ್ಲೋ ಹೋಗಿದೆ. ಬರುತ್ತೆ ಒಂದೆರಡು ವೀಡಿಯೋ ಬರುತ್ತೆ ಫ್ಲೋ. ಸೊ ಈಗ ಅದನ್ನು ಮಾಡಿಕೊಂಡು ಅದನ್ನು ಇದರಲ್ಲಿ ಇಟ್ಕೊತಾರೆ. ಸೊ ಈಗಿದಿಷ್ಟೇ. ಇದೆಲ್ಲ ಹಾಗೆ ಫ್ಲ್ಯಾಟ್ ಮಾಡಿಕೊಂಡು ಅದನ್ನ ಇದರಲ್ಲಿ ಇಟ್ಕೊಂಡ್ರೆ ಇದು ಮುಗೀತು. ಇನ್ನು ಬೆಳಗ್ಗೆ ಡೆಕೋರೇಟ್ ಮಾಡಿದಾಗ ಪೂಜೆ ಟೈಮಲ್ಲಿ ಮನೆಯಲ್ಲಿ ಫಸ್ಟು ದೀಪ ಅಂಟಿಸ್ತಾರಲ್ಲ, ಆಗ ಡೆಕೋರೇಟ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಬೆಳಗ್ಗೆ ನೋಡಿಸ್ತೀನಿ. ಸೊ ಈಗ ಅದನ್ನೆಲ್ಲ ಮಾಡಿ ಎತ್ಕೊಂಡ್ರಲ್ಲ ಸಪ್ರೇಟಾಗಿ ಅದು ನರಸಿಂಹಸ್ವಾಮಿಗೆ ಅಂತ. ಸೊ ಈಗ ಅದು ಮುಗೀತು. ಇದು ಮನೇಲಿ ಅಂಟಿಸೋಕ್ಕೆ ಮನೆ ದೇವರಿಗೆ ಅಂತ ಹಚ್ಚಿಗೆ ಮಾಡ್ಕೊತಾ ಇದ್ದಾರೆ. ಹಚ್ಚೋ ದೀಪ
ನಮ್ಮ ಮನೆ 2 ದೇವರಿದೆ. ಒಂದು ವೀರಭದ್ರ ಸ್ವಾಮಿ, ಇನ್ನೊಂದು ತ್ಯಾವಕನಹಳ್ಳಿ ಮಾರಮ್ಮ ಅಂತ. ಸೊ 2 ದೇವರಿಗೆ 2 ಹಚ್ಚು ಮಾಡ್ಕೊತೀವಿ. 2 ಹಚ್ಚು ಮಾಡಿ ಹಚ್ಚು ಅಂದರೆ ಯೂಶ್ವಲಿ ಗೊತ್ತಿರುತ್ತೆ, ಬೆಲ್ಲದ ಹಚ್ಚು ಥರ ಮಾಡ್ಕೊಳೋದು. ಬೆಲ್ಲದ ಹಚ್ಚು ಥರ ಮಾಡಿ ಅದರಲ್ಲೇ ದೀಪ ಹಂಚ್ಕೊಳೋದು. ಸೊ ಈಗ ಅದನ್ನೆಲ್ಲ ಹಾಕಿ ಕಲಿಸ್ತಾ ಇದ್ದಾರೆ. ಕಲಿಸ್ಕೊಂಡು ಅಲ್ಲಿ ಕುಕ್ಕರಲ್ಲೇ ಇದು ಮಾಡಿದ್ವಲ್ಲ, ಪಾಕ ಮಾಡ್ಕೊಂಡಿದ್ವಲ್ಲ, ಅದೇ ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಅಲ್ಲಿ ಪಾಕ ಏನಿರುತ್ತೋ ತಳದಲ್ಲಿ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ, ಮಿಕ್ಸ್ ಆಗುತ್ತೆ. ಸೊ ಯಾವುದು ವೇಸ್ಟ್ ಆಗೋಲ್ಲ. ಇನ್ನೊಂದು ದೇವ್ರ ಕೆಲಸಕ್ಕೆ ಏನು ಮಾಡೋದು, ಯಾವುದು ವೇಸ್ಟ್ ಆಗೋಲ್ಲ, ಮಾಡಲ್ಲ. ನೋಡಿ ಅದನ್ನೆಲ್ಲ ಕಲಿಸ್ಕೊಂಡು ಒಂದು ತಿಂಗಳು ಬಂದಮೇಲೆ ಈಗ ಹಚ್ಚು ಹೊಡಿಯೋದು. ಇದು ಮುದ್ದೆ ಥರ ಮಾಡ್ಕೊತಾರಲ್ಲ, ಆ ಥರ ಮುದ್ದೆ ಥರ ಮಾಡ್ಕೊಂಡು ಹಚ್ಚು ಬೆಲ್ಲ ನೋಡಿರ್ತೀರ. ಸೊ ಅದೇ ಶೇಪಲ್ಲಿ ಇದನ್ನು ಮಾಡ್ಕೊಳೋದು. ಮೇಲೆ ಸಣ್ಣದಾಗ ಒಂದು ಹೋಲ್ ಥರ ಬರುತ್ತೆ, ಹಳ್ಳ ಥರ, ಅದರಲ್ಲೇ ತುಪ್ಪ ಹಾಕಿ ದೀಪ ಹಂಚೋದು. ಸೊ ಈಗ 2 ಹಚ್ಚು ಮಾಡ್ಕೊತಾ ಇದ್ದಾರೆ ಮನೆ ದೇವ್ರಿಗೆ ಅಂತ. ಸೊ ಇದು ಮನೆ ದೇವ್ರಿಗೆ, ಇದು ಮನೇಲಿ ಇಟ್ಟು ಅದು ಮಾತ್ರ ದೇವಸ್ಥಾನಕ್ಕೆ ಪೂಜೆಗೆ ತೊಗೊಂಡು ಹೋಗೋದು.